ಮೈ ಗಾಡ್, ಕೈಯಲ್ಲಿ ಚಾಕು ಇದೆ. ನನ್ನನ್ನ ತಾಳೆ ಬಲಿ ಕೊಟ್ಕೋತೀನಿ. ಒಂದು, ನಾನು ಮಾಡಿದ ತಪ್ಪಿಗೆ ಶಿಕ್ಷೆನೂ ಆಗುತ್ತೆ. ಇನ್ನೊಂದು, ನಿನ್ನ ಸ್ಥಾನದಲ್ಲೇ ಪ್ರಾಣ ಬಿಟ್ಟೆ ಅನ್ನೋ ಸಾರ್ಥಕತೆನೂ ಸಿಗುತ್ತೆ. ತಿನ್ನು ಮುಂದಿರೆ ನಾನು ಸಾಯ್ತೀನಿ. ಇವತ್ತು ನನ್ನ ಆತ್ಮನ ನಿನಗೆ ಅರ್ಪಿಸ್ತೀನಿ. ಆಗ್ಲಾದ್ರೂ ನಿನಗೆ ಕೋಪ ಕಡಿಮೆ ಆಗುತ್ತೆ. ಎಲ್ಲಿ ಹೋಗಿದ್ರಿ ಅತ್ತೆ? ಯಾಕೆ ಹೀಗೆ ಮಾಡ್ತೀರಾ? ನಿಮ್ಗೋಸ್ಕರ ನಾವು ಎಷ್ಟು ಹುಡ್ಕಾಡ್ವಿ ಗೊತ್ತಾ? ಮನ್ಸಿಗೆ ಯಾಕೋ ತುಂಬ ಬೇಜಾರಾಗ್ತಿತ್ತು ಅಭಿ. ಅದಕ್ಕೆ ಒಬ್ಬಳೇ ಇದ್ಬಿಡೋಣ ಅಂತ ಹೋಗಿದ್ದೆ. ಹಾಗೆ ಒಬ್ಬರು ಹಳೆ ಸ್ನೇಹಿತರು ಸಿಕ್ಕಿದ್ರು, ಅವರನ್ನು ಮಾತಾಡಿಸ್ಕೊಂಡು ಬಂದೆ. ನಾನು ದೇವ್ರನ್ನ ಆಕ್ಷನ್ ಕಿಂಗ್ ಅಂತ ಮಾತ್ರ ಅನ್ಕೊಂಡಿಲ್ಲ. ನಾವು ಒಳ್ಳೇದು ಮಾಡಿದ್ರೆ ಸದಾ ನಮ್ಮ ಜೊತೆನೇ ಇರ್ತಾನೆ. ಈಗ ನೀನು ಒಳ್ಳೇದು ಮಾಡಿದ್ಯಲ್ವಾ, ನಿನ್ ಯಾಕೆ ಕೆಟ್ಟದಾಗ್ತಾ ಇದೆ? ನಿಮ್ಮ ಅಪ್ಪ ಅಮ್ಮ, ಅಭಿಯವರ ಅಪ್ಪ ಅಮ್ಮ ಎಲ್ಲ ಒಳ್ಳೆಯವರೇ ಅಲ್ವಾ? ಯಾಕೆ ಅವ್ರು ನಮ್ಮ ಜೊತೆಲಿಲ್ಲ? ನಿಮ್ಮ ದೊಡ್ಡಪ್ಪ ಒಳ್ಳೆಯವರಲ್ವಾ? ಅವ್ರಿಗೆ ಯಾಕೆ ಆ ಸ್ಥಿತಿ ಬಂದಿದ್ದು? ಈಗ ದೇವ್ರ ಮನೆ ಹೋಗೋ ಟೈಮ್ ಬಂದಿದೆ. ಎಸ್ಪೆಷಲಿ ನೀನು ಎಲ್ರಿಗಿಂತ ನೀನು ದೇವ್ರ ಹತ್ರ ಬೇಡ್ಕೋಬೇಕಾಗಿರೋದು. ಇಲ್ಲಿವರೆಗೂ ನನಗೆ ಯಾಕೆ ಈ ವಿಷಯ ಹೇಳಲಿಲ್ಲ? ಇಡೀ ರಾತ್ರಿ ತನ್ವಿ ಮನೆಯಲ್ಲಿಲ್ಲ. ಎಲ್ಲಿಗೆ ಹೋದ್ಲ ಅವಳು? ತನ್ವಿ ಮನೆಗೆ ಬಂದ್ಲಲ್ಲ. ಏಯ್ ತನ್ವಿ, ರಾತ್ರಿ ಎಲ್ಲ ಎಲ್ಲೇ ಹೋಗಿದ್ದೆ? ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನಮಗೆಲ್ಲ? ಅದು ದೊಡ್ಡಮ್ಮ ಮರ ರಾತ್ರಿ ಹೇಳೆ